ಹಲೋ ಹಾಯ್ ವೀಕ್ಷಕರೇ, ನಮಸ್ತೆ. ನಾನಿವತ್ತು ಸರಳವಾಗಿ ಮನೆಯಲ್ಲಿನೇ 4 ರೀತಿಯ ಚಿಪ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಚಿಪ್ಸ್ ಮಾಡಿ ಇಟ್ಕೊಂಡ್ರೆ ಚಳಿಗಾಲ ಮಳೆಗಾಲದಲ್ಲಿ ನಾವು ತಿನ್ಬೋದು. 1 ತಿಂಗಳುಗಾಲ ಇದನ್ನು ಸ್ಟೋರ್ ಮಾಡ್ಕೋಬೋದು, ಕೆಡೋದಿಲ್ಲ. ಇದನ್ನು ಮಾಡೋದು ಹೇಗೆ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನೇನು ಸಪ್ರೇಟು ಹಿಟ್ಟೇನು ಕಲಸೋ ಹಾಗಿಲ್ಲ, ಒಂದೇ ಹಿಟ್ಟಲ್ಲಿ ಮಾಡ್ಬೋದು. ನಾನಿಲ್ಲಿ 3 ಟೊಮೊಟೊನ ತೊಗೊಂಡು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 1 ಸ್ಪೂನು ಸಕ್ಕರೆನ ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ನಾನು ಇದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಸಣ್ಣ ಬೌಲಿಂದ 1 ಬೌಲು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸಣ್ಣ ಬೌಲು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಇದ್ರ ಬದಲು ನೀವು ಅಕ್ಕಿ ಹಿಟ್ಟಾದರೂ ಹಾಕ್ಕೋಬೋದು. ಹಾಗೆ ಒಂದು ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ತಕ್ಕಷ್ಟು 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋದು ಬೇಡ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೋಬೋದು. ನಾನಿಲ್ಲಿ ನೀರು ಹಾಕ್ಕೊತಾ ಇಲ್ಲ. ನಾನು ಪೇಸ್ಟ್ ಮಾಡ್ಕೊಂಡಿರೋದು ಮಸಾಲೆಯಲ್ಲೇ ಇದು ನನಗೆ ಸಾಕಾಗುತ್ತೆ ಹಿಟ್ಟು. ನೋಡಿ, ಈ ಥರ ಚೆನ್ನಾಗಿ ಕಲಸಿ ತೊಗೊಂಡಿದ್ದೀನಿ. ಈಗ ಇದನ್ನು ಅರ್ಧ ಗಂಟೆ ಬಿಡ್ತೀನಿ. ಇವಾಗ ಅರ್ಧ ಗಂಟೆ ಆಗಿದೆ. ನೋಡಿ ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಅಂತ. ನಾವು ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ಕೊತೀವೋ ಅದೇ ಥರ ಕಲಿಸ್ಕೊಂಡ್ರೆ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ. ಚಿಪ್ಸ್ ಥರ ಇರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಸಹ ತಿನ್ಬೋದು, ದೊಡ್ಡವರು. ನೋಡಿ, ನಾನು ಸ್ವಲ್ಪ ಇಷ್ಟು ಹಿಟ್ಟನ್ನ ತೊಗೊಂಡು ಇವಾಗ ಚಪಾತಿ ನಾವು ಹೇಗೆ ಲಟ್ಟಿಸ್ತೀವೋ ಅಷ್ಟು ಲಟ್ಟಿಸಿದ್ರೆ ಸಾಕು. ಜಾಸ್ತಿ ತೆಳುವಾಗೂ ಬೇಡ, ಜಾಸ್ತಿ ದಪ್ಪವಾಗಿನೂ ಬೇಡ. ಈ ಥರ ನಾನು ಲಟ್ಟಿಸ್ಕೊಂಡು ಸೈಡಲ್ಲಿ ಸ್ವಲ್ಪ ನಾನು ಕಟ್ ಮಾಡಿ ತೊಗೊಂಡು ಫೋರ್ಕಿಂದ ಈ ಥರ ನಾನು ಹೋಲ್ಗಳನ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ಉಬ್ಬಿ ಬರಬಾರ್ದು ಅಂತ ಅಷ್ಟೇ. ಈ ಥರ ಹೋಲ್ಗಳನ್ನ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಈ ಥರ ನಾನು ಮಾಡಿಕೊಂಡು ಇವಾಗ ನಾನು ಸಣ್ಣ ಸಣ್ಣದಾಗಿ ಪೀಸ್ಗಳ ಥರ ನಾನು ಕಟ್ ಮಾಡಿ ತೊಗೊತೀನಿ. ಈ ಥರ ಮೊದಲು 3 ಪೀಸು ಈ ಥರ ಕಟ್ ಮಾಡಿ ತೊಗೊಂಡು ಒಂದರ ಮೇಲೆ ಒಂದು ಈ ಥರ ಇಟ್ಕೊಂಡು ಇವಾಗ ನಾನು ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಈ ಥರ ನಾನು ಕಟ್ ಮಾಡಿ ತೊಗೊತಾ ಇದ್ದೀನಿ. ಈ ಥರ ಕಟ್ ಮಾಡಿ ತೊಗೋಬೇಕು. ನಾವು ಸ್ವಲ್ಪ ದೊಡ್ಡದಾಗೂ ಕಟ್ ಮಾಡ್ಕೋಬೋದು, ಸಣ್ಣದಾಗೂ ಸಹ ಕಟ್ ಮಾಡ್ಕೋಬೋದು. ಇವಾಗ 3 ಲೇಯರ್ ಇಟ್ಟಿರ್ತೀವಲ್ವ, ಅದನ್ನು ಈ ಥರ ನಾವು ಬಿಡಿಸಿ ತೊಗೋಬೇಕು. ಇದೇ ಥರ ನಾನು ಎಲ್ಲನೂ ಬಿಡಿಸಿ ಮಾಡಿ ತೊಗೊತೀನಿ. ಈ ಕಡೆ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ನೋಡಿ, ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಇದನ್ನು ಇಷ್ಟು ಹಿಟ್ಟನ್ನು ಉಳಿಸಿದ್ದೀನಿ. ಇವಾಗ ನಾನು ಎಣ್ಣೆಲೆ ಹಾಕಿ ಕರಿತಾ ಇದ್ದೀನಿ. ಈ ಚಿಪ್ಸು ಏನಕ್ಕಂದರೆ ನಾನು 4 ವೆರೈಟೀಸ್ ಮಾಡ್ಕೊಂಡಿದ್ದೀನಿ. ನನ್ನ ಮಗನಿಗೆ ಹಾಸ್ಟೆಲಲ್ಲಿ ಹಾಕಿದ್ದೀವಿ. ಅದಕ್ಕೋಸ್ಕರ ಅವನಿಗೆ ದಿನ ತಿನ್ನೋದಕ್ಕೆ ಅಂಥೇಳಿ ನಾನು ಈ ಸ್ನ್ಯಾಕ್ಸ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೆಕೆಂಡ್ ಸ್ಯಾಟರ್ಡೆ ಮಾತ್ರ ನಮಗೆ ಅಲೋ ಇರೋದು, ಬಿಟ್ಕೊಳ್ಳೋದು ಹಾಸ್ಟೆಲಲ್ಲಿ. ಅದಕ್ಕೆ ಇದ್ರ ಜೊತೆ ನಾನು ಚಿಕ್ಕನೂ ಸಹ ಮಾಡಿ ತೊಗೊಂಡಿದ್ದೀನಿ. ನಾನು ಇದೆಲ್ಲನೂ ಮಗನಿಗೋಸ್ಕರ ಮಾಡಿ ತೊಗೊಂಡೋಗ್ತಾ ಇರೋದು. ನೋಡಿ, ಇವಾಗ ಆಗಿದೆ. ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು, ಅಂದರೆ ಕರ್ಕೊಂಡ್ರೆ ಸಾಕು. ಇವಾಗ ಇದಾಗಿದೆ. ಇವಾಗ ಎಲ್ಲನೂ ತೆಗ್ದಿದ್ದೀನಿ. ಮತ್ತು ಇನ್ನೊಂದು ಚಪಾತಿ ಈ ಥರ ನಾನು ಮಾಡಿ ತೊಗೊಂಡಿದ್ದೀನಿ. ಈ ಥರ ಡಿಸೈನ್ ಆಗಿರೋ ಕಟರ್ ಇರುತ್ತಲ್ಲ, ಇವಾಗ ಈ ಕಟರಿಂದ ಈ ಥರ ನಾನು ಕಟ್ ಮಾಡಿ ತೊಗೊತಾ ಇದ್ದೀನಿ. ಇದೊಂದು ಡಿಸೈನು, ಇದೊಂದು ವೆರೈಟೀಸ್ ಆಗುತ್ತೆ. ಮತ್ತು ಸ್ಟಾರ್ ಒಂದು, ಆ ಎರಡೂ ಸಹ ಮಾಡಿ ತೊಗೊತೀನಿ. ಮತ್ತು ಇನ್ನೊಂದು ಚೌಕಾಕಾರದ್ದು ಸಹ ಮಾಡಿ ತೊಗೊತೀನಿ. ಇವಾಗ ನಾನು ಎಲ್ಲನೂ ಇದೇ ಮೆಥಡಲ್ಲಿ ಎಲ್ಲನೂ ಸಹ ಇದೇ ಥರ ಮಾಡಿ ತೊಗೊತೀನಿ. ನೋಡಿ, ನಾನು ಇವಾಗ ಮಾಡಿ ತೊಗೊಂಡಿದ್ದೀನಿ ಎಲ್ಲನೂ ಸಹ. ಇವಾಗ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂಥೇಳಿ. ನಾನು 4 ರೀತಿಯಾಗಿಯೂ ಸಹ ಮಾಡಿ ತೊಗೊಂಡಿದ್ದೀನಿ. ನೀವು ಸಹ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ.
ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.